ಧರ್ಮಸ್ಥಳ ತಲೆಬುರುಡೆ ಪ್ರಕರಣಕ್ಕೆ ರೋಚಕ ಟ್ವಿಸ್ಟ್ ಸಿಗ್ತಾ ಇದೆ. ಬಂಗ್ಲೆಗುಡ್ಡದಲ್ಲಿ ಮೂಳೆಗಳ ಬಟ್ಟೆ ತುಂಡುಗಳು ಪತ್ತೆಯಾಗಿರುವಂಥದ್ದು. ಮೂಳೆಗಳ ಸಂಗ್ರಹ ಮಾಡ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಬಂಗ್ಲೆಗುಡ್ಡದಲ್ಲಿ ಮೂಳೆಗಳು ಬಟ್ಟೆ ತುಂಡುಗಳು ಪತ್ತೆಯಾಗಿರುವಂಥದ್ದು. ಮೂಳೆಗಳು ಸಂಗ್ರಹ ಆಗಿದೆ. ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಮೂಳೆ ಪತ್ತೆಯಾದ ಭಾಗದ ಮಣ್ಣಿನ ಸ್ಯಾಂಪಲ್ ಕೂಡ ತೆಕ್ಕೊಂಡಿದ್ದಾರೆ. ಮೂಳೆ ಪತ್ತೆಯಾದ ಜಾಗದಲ್ಲಿ ಎಸ್ಐಟಿ ಮಹಜರನ್ನ ಮಾಡ್ತಾ ಇದೆ. ಎಸ್ಐಟಿ ಅರಣ್ಯ ಇಲಾಖೆ ಸೋಕೋ ಟೀಮ್ ಉಪಸ್ಥಿತಿಯಲ್ಲಿದ್ದಾರೆ. ಬುರುಡೆ ತಂದ ಜಾಗದಲ್ಲೇ ಮೂಳೆಗಳು ಪತ್ತೆಯಾಗಿರುವಂಥದ್ದು. ಧರ್ಮಸ್ಥಳ ಪ್ರಕರಣ ದಿನೇ ದಿನೇ ಹೊಸ ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇದೆ. ಬಂಗ್ಲೆಗುಡ್ಡದಲ್ಲಿ ಮೂಳೆಗಳು ಮತ್ತೆ ಬಟ್ಟೆ ತುಂಡುಗಳು ಪತ್ತೆಯಾಗಿರುವಂಥದ್ದು. ಬಂಗ್ಲೆಗುಡ್ಡದಲ್ಲಿ ಇಂದು ಕೂಡ ಮಹಜರನ್ನ ನಡೆಸ್ತಾ ಇದೆ. ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ಎಸ್ಐಟಿ ತನಿಖೆಯನ್ನ ನಡೆಸ್ತಾ ಇರುವಂಥದ್ದು. ಅರಣ್ಯ ಇಲಾಖೆಯಿಂದ ಎಸ್ಐಟಿಗೆ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ. ಧರ್ಮಸ್ಥಳ ಪ್ರಕರಣ ದಿನದಿಂದ ದಿನಕ್ಕೆ ರೋಚಕ ಟ್ವಿಸ್ಟ್ ಅನ್ನ ಪಡಿತಾ ಇದೆ. ಬಗೆದಷ್ಟು ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಬುರುಡೆ ತಂದಂತಹ ಜಾಗದಲ್ಲೇ ಮೂಳೆಗಳು ಸಿಕ್ಕಿದೆ, ಹಾಗೆಯೇ ಬಟ್ಟೆಗಳು ಕೂಡ ಸಿಕ್ಕಿರುವಂಥದ್ದು. ಬಂಗ್ಲೆಗುಡ್ಡ ಪ್ರದೇಶದಲ್ಲಿ ಒಂದು 4-5 ಫೀಟ್ನಲ್ಲಿ ಬುರುಡೆಗಳ ರಾಶಿ ಇದೆ ಅಂತ ಹೇಳಿ ವಿಠ್ಠಲ್ಗೌಡ ಅವರು ಹೇಳಿಕೆಯನ್ನ ನೀಡಿದರು. ಸುಮಾರು 12ರಿಂದ 15 ಎಕರೆ ಬಂಗ್ಲೆಗುಡ್ಡ ಪ್ರದೇಶ ಇದೆ. ಅಲ್ಲೆಲ್ಲ ಕೂಡ ಇವತ್ತು ಅರಣ್ಯ ಇಲಾಖೆಗಳು ಹಾಗೆಯೇ ಎಸ್ಐಟಿ ಅಧಿಕಾರಿಗಳು ಸೋಕೋ ಟೀಮ್ ಕೂಡ ಪರಿಶೀಲನೆಯನ್ನ ನಡೆಸ್ತಾ ಇದೆ. ರೋಚಕ ಟ್ವಿಸ್ಟ್ ಪಡಿತಾ ಇದೆ ದಿನದಿಂದ ದಿನಕ್ಕೆ ಧರ್ಮಸ್ಥಳ ಕೇಸ್. ವಿಠ್ಠಲಗೌಡ ಕರೆತರದೆ ಶೋಧ ನಡೆಸ್ತಾ ಇದೆ ಎಸ್ಐಟಿ. ಜಿತೇಂದ್ರ ದಯಾಮ ನೇತೃತ್ವದಲ್ಲಿ ಶೋಧ ಕಾರ್ಯ ಆಗ್ತಾ ಇದೆ. ಬಂಗ್ಲೆಗುಡ್ಡದಲ್ಲಿ ಮೂಳೆಗಳು ಹಾಗೂ ಬಟ್ಟೆ ತುಂಡುಗಳು ಪತ್ತೆಯಾಗಿರುವಂಥದ್ದು. ಮೂಳೆ ಪತ್ತೆಯಾದ ಜಾಗದಲ್ಲಿ ಎಸ್ಐಟಿ ಮಹಜರನ್ನ ನಡೆಸ್ತಾ ಇದೆ. ಬಂಗ್ಲೆಗುಡ್ಡ ಕಾಡಿನಲ್ಲಿ ಅಸ್ಥಿಪಂಜರಕ್ಕಾಗಿ ಶೋಧ ಕಾರ್ಯ ನಡೀತಾ ಇದೆ. ವಿಠ್ಠಲಗೌಡನನ್ನ ಕರೆತರದೆ ಎಸ್ಐಟಿ ಶೋಧ ಕಾರ್ಯವನ್ನ ನಡೆಸ್ತಾ ಇದೆ. ಜಿತೇಂದ್ರ ದಯಾಮ ನೇತೃತ್ವದಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ಒಬ್ಬರಿಂದ ಒಬ್ಬೊಬ್ಬರಿಗೆ ಲಿಂಕ್ ಆಗ್ತಾ ಹೋಗ್ತಾ ಇದೆ. ಧರ್ಮಸ್ಥಳ ಪ್ರಕರಣ ದಿನದಿಂದ ದಿನಕ್ಕೆ ರೋಚಕ ಟ್ವಿಸ್ಟ್ ಪಡಿತಾ ಇದೆ. ಇವತ್ತು ಎಸ್ಐಟಿ ಅಧಿಕಾರಿಗಳು ಸೋಕೋ ಟೀಮ್ ಹಾಗೆಯೇ ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ಶೋಧ ಕಾರ್ಯ ನಡೀತಾ ಇದೆ. ಆದರೆ ವಿಠ್ಠಲಗೌಡನನ್ನ ಕರೆತರದೆ ಎಸ್ಐಟಿ ಶೋಧ ಕಾರ್ಯವನ್ನು ನಡೆಸ್ತಾ ಇದೆ. ಬಂಗ್ಲೆಗುಡ್ಡದಲ್ಲಿ ಮೂಳೆಗಳು ಬಟ್ಟೆ ತುಂಡುಗಳು ಸಹ ಪತ್ತೆಯಾಗಿರುವಂಥದ್ದು. ಬಯಲಾಗುತ್ತಾ ಧರ್ಮಸ್ಥಳ ರಹಸ್ಯ, ಕಾದು ನೋಡಬೇಕಾಗಿದೆ. ಇದೆಲ್ಲದಕ್ಕೂ ಕೂಡ ಬ್ರೇಕ್ ಸಿಗಬೇಕು ಅಂತ ಹೇಳಿದ್ರೆ ಎಸ್ಐಟಿ ಇದನ್ನೆಲ್ಲನೂ ಕೂಡ ಪರಿಶೀಲನೆ ಮಾಡಿ ಏನು ಸಾಕ್ಷ್ಯಾಧಾರಗಳು ಸಿಗುತ್ತೆ ಅಂತ ಹೇಳಿ ಕಾದು ನೋಡಬೇಕಾಗಿದೆ. ಒಬ್ಬರಿಂದ ಒಬ್ಬರಿಗೆ ಲಿಂಕ್ ಆಗ್ತಾ ಹೋಗ್ತಾ ಇದೆ. ಈ ಲಿಂಕ್ಗಳೆಲ್ಲ ತಾವು ಜಾರ್ಕೊಳ್ಳೋದಕ್ಕೆ ಲಿಂಕ್ ಮಾಡ್ತಾ ಇದ್ದಾರಾ ಅಥವಾ ನಿಜವಾಗ್ಲೂ ಕೂಡ ಅಲ್ಲಿ ಬುರುಡೆ ಹಾಗೂ ಹೆಣಗಳ ರಾಶಿ ಇದೆಯಾ? ಇವೆಲ್ಲದಕ್ಕೂ ಒಂದು ಪ್ರಶ್ನೆ ಆಗಿದೆ. ಈ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂತ ಹೇಳಿದ್ರೆ ಎಸ್ಐಟಿ ಪರಿಶೀಲನೆ ಮಾಡಿ ಉತ್ತರವನ್ನ ಕಂಡುಕೊಳ್ಬೇಕಾಗುತ್ತೆ.